ಸರಕಾರಿ ಶಾಲೆಯ ಪ್ರತಿಭಾವಂತ ಬಾಲಕ ಸುಮಂತ್ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಸಮೂಲ್ಯದ ಹುಡುಗ. ಆತ ನಿಗೂಢವಾಗಿ ನಾಪತ್ತೆಯಾಗಿ ನಂತರ ಶವವಾಗಿ ಪತ್ತೆಯಾಗಿ ಸುಮಾರು 5 ತಿಂಗಳು ಕಳೆಯುತ್ತಾ ಬಂತು. ಬೆಳ್ತಂಗಡಿ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಆರಂಭದಲ್ಲಿ ಸಂಶಯಾಸ್ಪದ ಸಾವು ಎನ್ನುವ ನಿಟ್ಟಿನಲ್ಲಿ ಪ್ರಕರಣ ದಾಖಲಾಗಿತ್ತು. ತದನಂತರ ಪೋಸ್ಟ್ಮಾರ್ಟಮ್ ವರದಿಯ ಆಧಾರದಲ್ಲಿ ಕೊಲೆ ಪ್ರಕರಣವಾಗಿ ಬದಲಾವಣೆ ಆಗಿತ್ತು. ತನಿಖೆ ಮುಂದುವರೆದಿತ್ತು. ಘಟನಾ ಸ್ಥಳಕ್ಕೆ ಪಶ್ಚಿಮ ವಲಯದ IGP ಸಹಿತ ಎಲ್ಲ ಅಧಿಕಾರಿಗಳು ಬಂದಿದ್ದರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದಿದ್ದರು. ಅಗ್ನಿಶಾಮಕ ದಳದ ಅಧಿಕಾರಿಗಳು ಮೃತದೇಹವನ್ನು ಕೆರೆಯಲ್ಲಿ ಪತ್ತೆ ಹಚ್ಚಿದರು. ಕೆರೆಯ ದಂಡೆಯಲ್ಲಿ ರಕ್ತ ಮಡು ಗಟ್ಟಿತ್ತು. ಸುಮಂತನ ತಲೆಯ ಭಾಗದಲ್ಲಿ 2 ಗಾಯಗಳು ಇತ್ತು. ಅದು ಆಳವಾದ ಗಾಯಗಳು ಅಲ್ಲ, ಹಗುರವಾದ ವಸ್ತುವಿನಿಂದ ಹೊಡೆದು ಆದಂತಹ ಗಾಯಗಳು ಎಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿತ್ತು. ಘಟನಾ ಸ್ಥಳಕ್ಕೆ ಮೃತದೇಹ ಪತ್ತೆಯಾದ ತಕ್ಷಣವೇ FSLನ ಸೋಕೋ ಟೀಮ್ ಬಂದಿತ್ತು. ಪರಿಶೀಲನೆ ನಡೆದಿತ್ತು. ಅದಾಗಿ 1 ವಾರದ ಬಳಿಕ ತಜ್ಞ ವೈದ್ಯಾಧಿಕಾರಿಗಳ ಸಹಿತ FSL ಅಧಿಕಾರಿಗಳು ಮತ್ತೊಮ್ಮೆ ಭೇಟಿ ನೀಡಿದ್ದರು. ತಮ್ಮ ಅಭಿಪ್ರಾಯವನ್ನು ತನಿಖೆ ನಡೆಸುತ್ತಿರುವಂತಹ ಬೆಳ್ತಂಗಡಿ ಪೊಲೀಸರಿಗೆ ಕೊಟ್ಟಿದ್ದರು. ಬೆಳ್ತಂಗಡಿ ಪೊಲೀಸರು DYSP CK ರೋಹಿಣಿ ಅವರ ನೇತೃತ್ವದಲ್ಲಿ 3 ತಂಡಗಳನ್ನು ರಚಿಸಿ ತನಿಖೆಯನ್ನು ಕೈಗೊಂಡಿದ್ದರು. ಸಮೂಲ್ಯದ ಸುತ್ತಮುತ್ತದ ಸುಮಾರು 100 ಮನೆಗಳನ್ನು ಪರಿಶೀಲನೆಗೆ ಒಳಪಡಿಸಿದರು. ಅಲ್ಲಿ ಸುತ್ತಮುತ್ತ ಇರುವಂಥ 4-5 CCTVಗಳನ್ನು ಸಹ ಪರಿಶೀಲನೆ ಮಾಡಿದ್ದರು. ಯಾವುದೇ ರೀತಿಯ ಸಂಶಯಾಸ್ಪದ ವ್ಯಕ್ತಿಗಳು ಆ CCTVಯಲ್ಲಿ ಪತ್ತೆಯಾಗಿರಲಿಲ್ಲ. ಆದರೆ ರಬ್ಬರ್ ಟ್ಯಾಪಿಂಗಿಗೆ ಕಾರ್ಮಿಕರನ್ನು ಕರೆದುಕೊಂಡು ಬಂದಿದ್ದ ರಿಕ್ಷಾವೊಂದಕ್ಕೆ ಬೈಕೊಂದು ಡಿಕ್ಕಿ ಹೊಡೆದಿದೆ ಎನ್ನುವಂಥ ವಿಚಾರ ಆ ಸದ್ದುಗದ್ದಲದ ಮಧ್ಯೆಯೇ ಸುದ್ದಿ ಮಾಡಿತ್ತು. ಎಲ್ಲರೂ ಆರಂಭದಲ್ಲಿ ರಿಕ್ಷಾವನ್ನು ಬೆನ್ನಟ್ಟಿದರು. ರಿಕ್ಷಾವನ್ನು ಪೊಲೀಸರು ಪತ್ತೆ ಹಚ್ಚಿದರು. ಬೆಳ್ತಂಗಡಿ ತಾಲೂಕಿನ ನೆರಿಯ ಗ್ರಾಮದ ವ್ಯಕ್ತಿಯೊಬ್ಬರು ರಿಕ್ಷಾ ಹೊಂದಿದ್ದಾರೆ. ಅವರು ರಬ್ಬರ್ ಟ್ಯಾಪಿಂಗ್ ಕೆಲಸವನ್ನು ಮಾಡ್ತಾಯಿದ್ರು. ಅವರು ಸಮೂಲ್ಯದ ಸುತ್ತಮುತ್ತಲದ ಕೆಲವೊಂದು ರಬ್ಬರ್ ಎಸ್ಟೇಟ್ಗಳಲ್ಲಿ ಟ್ಯಾಪಿಂಗ್ ಕೆಲಸವನ್ನು ಮಾಡ್ತಾಯಿದ್ರು. ಸಾಮಾನ್ಯವಾಗಿ ಅದು ಮುಂಜಾನೆಯ ವೇಳೆಗೆ ರಬ್ಬರ್ ಟ್ಯಾಪಿಂಗ್ ಕೆಲಸ ಮಾಡುವಂಥದ್ದು. ಆದ್ದರಿಂದಾಗಿ ಆ ರಿಕ್ಷಾ ಚಾಲಕರು ತನ್ನ ಸಂಬಂಧಿಕರೊಂದಿಗೆ ರಬ್ಬರ್ ಟ್ಯಾಪಿಂಗ್ ಅಂತ ಬರುವಂಥ ಸಂದರ್ಭದಲ್ಲಿ ಅವರ ರಿಕ್ಷಕ್ಕೆ ಒಂದು ಬೈಕ್ ತಾಗಿಕೊಂಡು ಹೋಗಿತ್ತು. ರಿಕ್ಷಕ್ಕೆ ಸ್ವಲ್ಪ ಹಾನಿಯಾಗಿತ್ತು. ಬೈಕ್ ನಿಲ್ಲಿಸಲಿಲ್ಲ. ಬೈಕ್ ಸವಾರ ಮಾಸ್ಕ್ ಹಾಕಿದ್ದ, ಹೆಲ್ಮೆಟ್ ಹಾಕಿದ್ದ, ಬೈಕಿನಲ್ಲಿ ರಾಡಿನಂಥ ಒಂದು ಸೊತ್ತು ಇತ್ತು ಎನ್ನುವಂಥ ವದಂತಿಗಳು ಹರಡಿತ್ತು. ಸುಮಂತ್ ಕೊಲೆ ಪ್ರಕರಣದಲ್ಲಿ ತನಿಖೆ ನಡೆಸುತ್ತಿರುವಂತಹ ಪೊಲೀಸರಿಗೂ ಈ ವದಂತಿ ಕಗ್ಗಂಟಾಗಿತ್ತು. ಪೊಲೀಸರು ರಿಕ್ಷಾ ಚಾಲಕನನ್ನು ಪತ್ತೆ ಹಚ್ಚಿದರು. ಆತನ ಹೇಳಿಕೆಯನ್ನು ದಾಖಲಿಸಿದರು. ಆತನ ರಿಕ್ಷಕ್ಕೆ ಎಲ್ಲಿ ಹಾನಿಯಾಗಿದೋ ಆ ಭಾಗವನ್ನು ಕಳಚಿ ಅದನ್ನು FSL ಪರೀಕ್ಷೆಗೆ ಕಳಿಸಿದರು. ಆದರೂ ಬೈಕ್ ಸವಾರ ಪತ್ತೆಯಾಗಿರಲಿಲ್ಲ. ಈ ಬೈಕನ್ನು ಪತ್ತೆ ಹಚ್ಚಲು ಪೊಲೀಸರು ಉಪ್ಪಿನಂಗಡಿ ಪರಿಸರದಲ್ಲಿ, ಅಲ್ಲದಂತರ ಕೇರಳದಲ್ಲಿ, ತದನಂತರ ಮಂಗಳೂರಿನಲ್ಲಿ ತನಿಖೆ ನಡೆಸಿದರು ಎನ್ನುವಂಥ ವದಂತಿಗಳು ಹರಡಲಿಕ್ಕೆ ಆರಂಭವಾಯಿತು. ಆದರೆ ಕೊನೆಗೆ ಬೈಕ್ ಸವಾರ ಪೊಲೀಸರ ಕೈಗೆ ಸಿಕ್ಕಿದ್ದ. ಬೈಕ್ ಸವಾರರನ್ನು ಪೊಲೀಸರು ಕರೆಸಿ ವಿಚಾರಣೆ ಮಾಡಿದಾಗ ಆತ ಹೇಳಿದ ಕಥೆಯೇ ಬೇರೆ. ಆ ಬೈಕ್ ಸವಾರ ಸ್ಥಳೀಯನೇ ಆಗಿದ್ದ. ಆತ ಮಲಯಾಳಿಯೂ ಅಲ್ಲ, ಹೊರ ಪ್ರದೇಶದವನೂ ಅಲ್ಲ, ಅವನು ಸ್ಥಳೀಯನೇ. ಆದ್ದರಿಂದ ಆತನನ್ನು ಕರೆಸಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಆತ ಆ ಪ್ರದೇಶದ ಒಂದು ಮನೆಗೆ ಬರ್ತಾ ಇದ್ದ. ಆವತ್ತು ಬಂದಿದ್ದ.
ಸಾಮಾನ್ಯವಾಗಿ ವಾರಕ್ಕೆ 1-2 ದಿವಸ ಆ ಮನೆಗೆ ಬರ್ತಾ ಇದ್ದ. ಅದು ಗೌಪ್ಯವಾಗಿ ಇತ್ತು. ಆ ದಿನವೂ ಆತ ಬಂದಿದ್ದ. ಮುಂಜಾನೆ ವೇಳೆಗೆ ಆ ಮನೆಯಿಂದ ಹೊರಟು ಮುಂದಕ್ಕೆ ಬರುತ್ತಿದ್ದಾಗ ಎದುರಿನಿಂದ ರಿಕ್ಷಾ ಬಂದಿದೆ. ಆ ಹೊತ್ತಿನಲ್ಲಿ ಎದುರಿನಿಂದ ಸಡನ್ನಾಗಿ ಕ್ರಾಸ್ ರಸ್ತೆಗೆ ರಿಕ್ಷಾ ಬರ್ತದೆ ಎನ್ನುವಂಥ ಅರಿವಿರಲಿಲ್ಲ. ಆದ್ದರಿಂದ ರಿಕ್ಷಾವನ್ನು ತಪ್ಪಿಸುವ ಯತ್ನದಲ್ಲಿ ಅದರ ಡೋರಿಗೆ ಬೈಕ್ ತಾಗಿಕೊಂಡು ಹೋಗಿದೆ. ಹಾನಿಯೇನು ಆಗಿರಲಿಲ್ಲ. ಆದ್ದರಿಂದ ಆತ ಬೈಕ್ ನಿಲ್ಲಿಸದೆ ಹೋಗಿದ್ದಾನೆ. ರಿಕ್ಷಾ ಚಾಲಕನೂ ಸಹ ರಿಕ್ಷಕ್ಕೆ ದೊಡ್ಡ ಮಟ್ಟದ ಹಾನಿ ಆಗದೇ ಇದ್ದುದರಿಂದ ಆ ಬೈಕನ್ನು ಬೆನ್ನಟ್ಟುವುದನ್ನು ಮಾಡಿಲ್ಲ. ಇದರಿಂದಾಗಿ ಬೈಕಿನ ಥಿಯರಿ ಸೃಷ್ಟಿಯಾಗಿತ್ತು. ಇದು ಸುಮಂತ್ ಹತ್ಯೆಯೊಂದಿಗೆ ಈ ಥಿಯರಿಯು ಕನೆಕ್ಟ್ ಆಗ್ತಾ ಇತ್ತು. ಯಾಕಂತ ಹೇಳಿದರೆ ಸುಮಂತನ ಹತ್ಯೆ ನಡೆದದ್ದು ಸುಮಾರು ಮುಂಜಾನೆ 5 ಗಂಟೆಯಿಂದ 5:30 ಮಧ್ಯಭಾಗದಲ್ಲಿ. ಬೈಕ್ ರಿಕ್ಷಕ್ಕೆ ಡಿಕ್ಕಿ ಹೊಡೆದದ್ದೂ ಸಹ ಅದೇ ಸಮಯದಲ್ಲಿ. ಆದ್ದರಿಂದ ಆ ಘಟನೆಗೂ ಈ ಘಟನೆಗೂ ಒಂದು ರೀತಿಯ ಸಾಮ್ಯತೆ ಇತ್ತು ಮತ್ತು ಆ ವದಂತಿ ಹರಡಿದ್ದರಿಂದ ಸ್ಥಳೀಯವಾಗಿ ಕೆಲವರಿಗೆ ಅನುಮಾನ ಇತ್ತು. ಒಟ್ಟಾರೆಯಾಗಿ ಆ ಬೈಕ್ ಯಾರ ಮನೆಗೆ ಬಂದಿದೆ ಎನ್ನುವಂತಹ ಕುತೂಹಲವೂ ಇತ್ತು. ಆ ಕುತೂಹಲವನ್ನು ತಣಿಸಲಾಗಿದೆ ಮತ್ತು ಆ ಬೈಕ್ ಯಾರದ್ದು ಎಂದು ಗೊತ್ತಾಗಿದೆ. ಆತನನ್ನು ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಆದರೆ ಆ ಬೈಕಿಗೂ ಆ ರಿಕ್ಷಕ್ಕೆ ಡಿಕ್ಕಿ ಹೊಡೆದ ಘಟನೆಗೂ ಆ ಬೈಕ್ ಸವಾರನಿಗೂ ಸುಮಂತ್ ಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವುದಂತೂ ಖಚಿತವಾಗಿದೆ. ಅಂದ ಹಾಗೆ ಈಗ ಬೈಕ್ ಸವಾರ ಯಾರು ಎನ್ನುವಂತಹ ಕುತೂಹಲ ಎಲ್ಲರಿಗೂ ಇದೆ. ಸುಮಂತ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಸಂಚಿಕೆಗಳನ್ನು ಈ ಯೂಟ್ಯೂಬ್ ಚಾನಲ್ ಸಹಿತ ಹಲವು ಯೂಟ್ಯೂಬ್ ಚಾನಲ್ಗಳು ಮಾಡಿದೆ. ಆದರೆ ಯಾರೂ ಸಹ ಆ ಸತ್ಯ ವಿಚಾರಗಳನ್ನು ಬಯಲಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡಿಲ್ಲ. ಯಾರು ಏನೇನೋ ಹೇಳಿದರು ಎನ್ನುವ ಕಾರಣಕ್ಕಾಗಿ ಅದಕ್ಕೊಂದು ಕತೆ ಕಟ್ಟಿ ಜನರಲ್ಲಿ ಗೊಂದಲ ಸೃಷ್ಟಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಈ ಬೈಕಿನ ಕಥೆಯು ಒಂದು. ಅಂದ ಹಾಗೆ ಈ ಬೈಕ್ ಸವಾರನ ಹೆಸರು ಅಂತ. ಆತ ಅಡ್ಡಕೊಣಂಗೆ ಎಂಬಲ್ಲಿನ ವಾಸಿ ಯುವಕ. ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಆತನಿಗೂ ಸುಮಂತ್ ಹತ್ಯೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟವಾಗಿದೆ. ಬೆಳ್ತಂಗಡಿ DSP ನೇತೃತ್ವದಲ್ಲಿ ತನಿಖೆ ಇನ್ನೂ ಮುಂದುವರೆದಿದೆ. 3-4 ತಂಡಗಳಿದ್ದಂತಹ ಪೊಲೀಸ್ ತಂಡ ಈಗ 1 ತಂಡಕ್ಕೆ ಸೀಮಿತವಾಗಿದೆ. ಇನ್ನುಳಿದ 2 ತಂಡಗಳು ಬೇರೆ ಪ್ರಕರಣಗಳ ತನಿಖೆಯನ್ನು ನಡೆಸ್ತಾ ಇದೆ. ಕೆಲವು ದಿನಗಳ ಹಿಂದೆ ಪುಂಜಾಲಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಯೊಂದರಲ್ಲಿ ಭಾರಿ ದೊಡ್ಡ ಮಟ್ಟದ ಕಳವು ಪ್ರಕರಣ ನಡೆದಿತ್ತು. ಆದ್ದರಿಂದ 1 ತಂಡ ಆ ಪ್ರಕರಣದ ತನಿಖೆ ನಡೆಸುತ್ತಿದೆ. ಇನ್ನೊಂದು ತಂಡ ಬೇರೆ 2 ಪ್ರಕರಣಗಳ ತನಿಖೆ ನಡೆಸಿದೆ. ಸುಮಂತ್ ಹತ್ಯೆಯ ಪ್ರಕರಣವನ್ನು 1 ತಂಡ ನಡೆಸುತ್ತಿದೆ. ಈ 3 ತಂಡಗಳ ತನಿಖಾ ಪ್ರಗತಿಯನ್ನು DSP CK ರೋಹಿಣಿಯವರು ಅವಲೋಕನ ನಡೆಸುತ್ತಿದ್ದಾರೆ. ಸುಮಂತ್ ಹತ್ಯೆಗೆ ಸಂಬಂಧಿಸಿದಂತೆ ಪೋಸ್ಟ್ಮಾರ್ಟಮ್ ರಿಪೋರ್ಟು ಅಂಶಿಕವಾಗಿ ಬಂದಿದೆ. ಇನ್ನಷ್ಟು ಪೂರ್ಣ ಪ್ರಮಾಣದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕಿದೆ. FSLಗೆ ಕಳಿಸಿದಂತಹ ಕೆಲವೊಂದು ಐಟಮ್ಗಳ ರಿಪೋರ್ಟ್ ಇನ್ನೂ ಸಹ ಬಂದಿಲ್ಲ. ಆ ರಿಪೋರ್ಟ್ ಬಂದ ನಂತರ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿದಂಥ ವೈದ್ಯರಿಗೆ ನೀಡಿ ಅವರು ಪೂರ್ಣ ಪ್ರಮಾಣದ ಪೋಸ್ಟ್ಮಾರ್ಟಮ್ ರಿಪೋರ್ಟು ನೀಡಿದ ನಂತರ ಕೊಲೆಯ ಸ್ಪಷ್ಟ ಕಾರಣಗಳು ವೈಜ್ಞಾನಿಕ ರೀತಿಯಲ್ಲಿ ಬಯಲಿಗೆ ಬರಲಿದೆ. ಅಲ್ಲಿವರೆಗೆ ತನಿಖೆ ಮುಂದುವರಿಯುತ್ತದೆ.